ಡಿಕೆ ಸುರೇಶ್ ಸಹೋದರಿ ಅಂತ ಹೇಳ್ಕೊಂಡಿದ್ದ ಐಶ್ವರ್ಯ ಅಸಲಿ ಕತೆ ಒಂದೊಂದೇ ತೆರೆದುಕೊಳ್ಳೋದಕ್ಕೆ ಶುರುವಾಗಿದೆ. ಮಂಡ್ಯದಿಂದ ಬೆಂಗಳೂರಿನವರೆಗೆ ಬಂಗಾರದ ಬೇಟೆಯ ನಿಗೂಢ ಸತ್ಯಗಳು ಹೊರಬೀಳ್ತಾ ಇವೆ. ಗೋಲ್ಡ್ ಗರ್ಲ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್. ಐಶ್ವರ್ಯ ಗೌಡ ಬಿಚ್ಚಿಟ್ಟಳು ಶಾಸಕರ ಕಹಾನಿ. ಹೆಣ್ಣು ಮಾಯೆ ಹೊನ್ನು ಮಾಯೆ ಅಂತಾರಲ್ಲ, ಇದಕ್ಕೆ ನೋಡಿ. ಹೆಣ್ಣಾಗಲಿ ಹೊನ್ನಾಗಲಿ ದುರಾಸೆಗೆ ಬಿದ್ದರೆ ಆಗೋದು ದುರಂತವೇ. ಬಂಗಾರದ ಬ್ಯೂಟಿ ಐಶ್ವರ್ಯಾಳ ಅಸಲಿ ಕಹಾನಿ ದಿನಕ್ಕೊಂದರಂತೆ ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ. ನಾನು ಅಂಥವಳಲ್ಲ ಅಂತಿರೋಳ ಮೇಲೆಯೇ ಆರೋಪಗಳ ಸುರಿಮಳೆಯೇ ಆಗ್ತಿದೆ. ಬೆಂಗಳೂರಿಗೆ ಬಂದರೆ ಐಶ್ವರ್ಯ ಆಗ್ತಿದ್ದವಳು ಮಂಡ್ಯದಲ್ಲಿದ್ದಾಗ ನವ್ಯಶ್ರೀಯಾಗಿ ಕಮಾಲ್ ಮಾಡ್ತಿದ್ದಳಂತೆ. ಕೋಟಿ ಬೆಲೆಯ ಬಂಗಾರ ಖರೀದಿಸಿ ವಂಚಿಸಿರೋ ಪ್ರಕರಣದಲ್ಲಿ ತಗಲಾಕೊಂಡಿರೋ ಐಶ್ವರ್ಯಾಳ ರಿಯಲ್ ಲೈಫ್ ಕಹಾನಿ ಒಂದೊಂದಾಗಿಯೇ ತೆರೆದುಕೊಳ್ಳುತ್ತಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಕಿರುಗಾವಲು ಮೂಲದ ನವ್ಯಶ್ರೀಯೇ ಈ ಐಶ್ವರ್ಯ ಅಂತೆ. ಐಷಾರಾಮಿ ಜೀವನದ ಆಸೆಗೆ ಬಿದ್ದಿದ್ದ ಐಶ್ವರ್ಯ ಬಡ್ಡಿ ದುಡ್ಡಿನ ಹೆಸರಲ್ಲಿ ಹಲವರಿಗೆ ವಂಚಿಸಿದ್ಲಂತೆ. ಇನ್ನೇನು FIR ಬೀಳಬೇಕು ಅನ್ನೋ ಹೊತ್ತಲ್ಲಿ ಹಲವರ ಜೊತೆ ಸೆಟಲ್ಮೆಂಟ್ ಕೂಡ ಮಾಡಿಕೊಂಡಿದ್ದಳಂತೆ. ಯಾವಾಗ ಊರ ಸಹವಾಸ ಸಾಕಾಯ್ತೋ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ಲು. ಇಲ್ಲಿಗೆ ಬಂದ ಮೇಲೆ ನವ್ಯಶ್ರೀ ಆಗಿದ್ದವಳು ಐಶ್ವರ್ಯ ಆಗಿ ಲಕಲಕ ಅಂತ ಮಿಂಚೋಕ್ ಶುರು ಮಾಡಿದ್ಲು. ಕೇಸ್ ಕೊಟ್ಟವರ ಮೇಲೆ ಮುಗಿಬಿದ್ಲು ಚಿನ್ನದ ಚಿಟ್ಟೆ. ಡಿಕೆ ಸುರೇಶ್ ತಂಗಿ ಅಂಥೇಳಿ ವಂಚಿಸಿದ್ಲು ಅನ್ನೋ ಆರೋಪದ ಮೇಲೆ ಚಿನ್ನದಂಗಡಿ ಮಾಲೀಕರು ಕೇಸ್ ಕೊಟ್ಟಿದ್ದು. ಐಶ್ವರ್ಯ ಫುಲ್ ರೆಬೆಲ್ ಆಗಿದ್ದಾಳೆ. ನ್ಯೂಸ್ 18 ಜೊತೆ ಮಾತನಾಡಿದ ಐಶ್ವರ್ಯ, ನಾನೆಲ್ಲೂ ಡಿಕೆ ಸುರೇಶ್ ತಂಗಿ ಅಂತ ಹೇಳಿಲ್ಲ, ನನ್ನ ಸಹೋದರಿಯಂತೆ ವನಿತಾ ಇದ್ರು, ಅವರೇ ನನಗೆ ಮೋಸ ಮಾಡಿದ್ದಾರೆ ಅಂತ ಹೊಸ ಬಾಂಬ್ ಹಾಕಿದ್ದಾಳೆ. ಯಾರು ಕೆಜಿ ಬಂಗಾರಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ ಅಂದಿದ್ರೋ ಅವರು ಬುಡಕ್ಕೆ ಕೈ ಹಾಕಿದ್ದಾಳೆ. ಇಲ್ಲ ಸರ್, ನಮಗೂ ಅವ್ರಿಗೂ ಯಾವುದೇ ರೀತಿ ಇರಲಿಲ್ಲ. ನಾನೇನು ಅವ್ರ ತಂಗಿನೂ ಅಲ್ಲ. ತಂಗಿನ ಅಂತಂದರೆ ಗೂಗಲಲ್ಲಿ ಹೊಡೆದ್ರೆ ಬರಲ್ವಾ, ಅವ್ರ ತಂಗಿ ಅವ್ರ ಫ್ಯಾಮಿಲಿ ಅವ್ರದ್ದು ಏನೇನಿರುತ್ತೆ ಅದೆಲ್ಲ. ಅವ್ರ ಕಸಿನೂ ಅಲ್ಲ, ನಾನು ಅವ್ರ ತಂಗಿನೂ ಅಲ್ಲ. ಆನ್ ಬಾಟಪ್ ಇವ್ರೇನು ರಿಚ್ ಅಲ್ಲ, ಗೋಲ್ಡ್ ಸ್ಪೂನಲ್ಲಿ ಏನು ಹುಟ್ಟಿಲ್ಲ. ಇವ್ರು ಎಲ್ಲೆಲ್ಲಿ ಏನೇನು ಮಾರಾಟ ಮಾಡ್ತಿದ್ರು, ಅಲ್ಲಿಂದ ಯಾರು ಇವ್ರನ್ನ ಕರ್ಕೊಂಡು ಬಂದು RR ನಗರಕ್ಕೆ ಸೇರಿಸಿದ್ರು, ಇವ್ರೇನು ಮಾಡಿದ್ರು, ಇವ್ರ ಬ್ಯಾಕ್ಗ್ರೌಂಡ್ ಏನು, ಇವ್ರ ತಂದೆ ಏನು ಮಾಡ್ತಿದ್ರು, ಇವ್ರ ತಾಯಿ ಏನು ಮಾಡ್ತಿದ್ರು, ಇದನ್ನೆಲ್ಲ ತೆಗ್ದು ಮಾತಾಡೋಷ್ಟು ಚೀಪ್ ಲೆವೆಲ್ ನಾನು ಅವರು ಚೀಪ್ ಲೆವೆಲ್ಗೆ ಇಳಿದಿರ್ಬೋದು, ಅಷ್ಟು ಚೀಪ್ ಲೆವೆಲ್ಗೆ ನನಗೆ ಇಳಿಯೋಕ್ಕೆ ಇಷ್ಟ ಇಲ್ಲ. ಚಿನ್ನದ ಕಿತ್ತಾಟ, ಕುಲಕರ್ಣಿ ಹೆಸರು ಪ್ರಸ್ತಾಪ. 8 ಕೋಟಿ ಬೆಲೆಯ ಚಿನ್ನಾಭರಣ ಕೇಸ್ನಲ್ಲಿ ದೊಡ್ಡವರ ಹೆಸರೇ ಕೇಳೋದಕ್ಕೆ ಶುರುವಾಗಿದೆ. ಐಶ್ವರ್ಯ ಗೌಡಗೆ ಶಾಸಕ ವಿನಯ್ ಕುಲಕರ್ಣಿ ಪರಿಚಯವಿದೆ ಅನ್ನೋದನ್ನ ಸ್ವತಃ ಅವಳೇ ಹೇಳ್ಕೊಂಡಿದ್ದಾಳೆ. ಬರೀ ಪರಿಚಯ ಮಾತ್ರವಲ್ಲ, ವನಿತಾ ಜೊತೆಗಿನ ಗಲಾಟೆಯಲ್ಲಿ ಶಾಸಕರು ಮಧ್ಯಸ್ಥಿಕೆ ವಹಿಸಿದ್ರಂತೆ. ಆವಾಗ ಶೆಟ್ಟನ್ ಹೋಟೆಲಲ್ಲಿ ಕರ್ಸಿರೋದು ಹೌದು, ಅವರು ಬಂದಿದ್ರು, ವಿನಯ್ ಕುಲಕರ್ಣಿ ಸರ್ ಬಂದಿದ್ರು, ನಾನು ಹೋಗಿದ್ದೆ. ಕೂತ್ಕೊಂಡು ಮಾತಾಡಿ ಅವ್ರು ಹೇಳಿದಿಷ್ಟೇ, ನಿಮ್ ಸಮಸ್ಯೆಗಳನ್ನ ಹೇಳಿದೆ, ನೀವಿಬ್ರು ಬಗೆಹರಿಸ್ಕೊಳ್ಳಿ, ಯಾಕೆ ಇದನ್ನ ತಗೊಂಡೋಗಿ ದೊಡ್ಡದು ಮಾಡ್ತಿದ್ದೀರಾ. ಆಗ ಅಲ್ಲೂ ಹೇಳುದು, ಅಣ್ಣ ನನ್ಗೆ ಬಾಂಬೆ ಅವ್ರ ಕಂಪ್ಲೇಂಟ್. ಆವಾಗ ಅವರು ವಿನಯ್ ಕುಲಕರ್ಣಿ ಅವ್ರು ಅಲ್ಲೇ ಕೇಳಿದ್ರು, ಯಾರಮ್ಮ ಬಾಂಬೆ ಪೊಲೀಸು, ಹೇಳು ಏನ್ ಪ್ರಾಬ್ಲಮ್ ಆಗಿದೆ, ನಾನ್ ಸಾಲ್ವ್ ಮಾಡ್ತೀನಿ ಅಂತ ಕೇಳ್ತೀನಿ. ಸೊ ಆದ್ಮೇಲೆ ಇವ್ರು ಯಾವತ್ತೂ ಇವ್ರ ಹತ್ರ ಗೋಲ್ಡ್ ಎಲ್ಲ ಪರ್ಚೇಸ್ ಮಾಡಿಲ್ಲ. ಇವ್ರು ಅಣ್ಣ ಅಂತ ತುಂಬಾ ಚೆನ್ನಾಗಿ ಇದ್ರು. ಒಟ್ನಲ್ಲಿ ಬಂಗಾರದಂಗಡಿ ಓನರ್ ವನಿತಾ ಕಂಪ್ಲೇಂಟ್ ಕೊಟ್ಟಿದ್ದು ಸರಿಯೋ ಅಥವಾ ಐಶ್ವರ್ಯ ಹೇಳೋದು ಸರಿಯೋ ಗೊತ್ತಿಲ್ಲ. ಆದ್ರೆ ಶಾಸಕರ ಹೆಸರು ತಳುಕು ಹಾಕೊಳ್ತಿದ್ದು ಹೊಸ ಆಯಾಮ ಸಿಕ್ತಿರೋದು ಮಾತ್ರ ಸುಳ್ಳಲ್ಲ. ಮಂಡ್ಯದಿಂದ ಸುನಿಲ್ ಗೌಡ ಜೊತೆ ಮಂಜುನಾಥ್ ಸಿ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.